ಶಾರ್ವರಿ ಈಗ ಹೇಳಕ್ಕೆ ಹೊರಟಿರೋ ವಿಷಯ ನಿಮ್ಮ ಕಲ್ಪನೆಗೆ ಸಿಗದೇ ಇರುವಂಥದ್ದು. ಹೇಳು ಶಾರ್ವರಿ. ಹೇಳ್ತೀನಿ, ಎಲ್ಲ ವಿಷಯನೂ ಹೇಳ್ತೀನಿ. ಶಾರ್ವರಿ, ಇನ್ನೂ ಯೋಚನೆ ಮಾಡ್ತಿದ್ಯಾ? ಹೇಳು. ಹೇಳ್ತೀನಿ ರೀ. ಹೇಳೋಕಿನ ಮುಂಚೆ ತುಳಸಿಯವ್ರಿಗೂ ಒಂದು ಮಾತು ಕೇಳಬೇಕಲ್ವಾ? ಅಮ್ಮ ಅಮ್ಮ ಏನಾಗ್ತಾ ಇದೆ? ಅಭಿ, ಡಾಕ್ಟ್ರಿಗೆ ಫೋನ್ ಮಾಡು, ಆ್ಯಂಬುಲೆನ್ಸ್ ಕರೆಸು, ಯಾರಾದರೂ ನೀರು ತಗೊಂಬನ್ನಿ. ಬಾಬಾ, ಅಲ್ಲೇ ನೋಡಿ ತುಳಸಿ ತೀರ್ಥ ಇದೆ, ಅದನ್ನು ಕುಡಿಸಿ ಬಾಬಾ. ಪೂರ್ಣಿ, ತೀರ್ಥ ತಗೊಂಬ. ಸರ್, ಅಯ್ಯೋ ದೇವ್ರಿ, ಉಸಿರಾಡೋಕ್ಕಾಗಲ್ಲ ಅಂತಿದಾರಲ್ಲ, ಏನು ಮಾಡೋದು? ಅವಿ ಹಿಡ್ಕೊ, ನಾವೇ ಹಾಸ್ಪಿಟಲ್ ಕರ್ಕೊಂಡು. ನಿಮಿಷ. ತುಳಸಿಯವರೇ, ಹೇಗಿದ್ದೀರಾ? ಏನಾಯಿತು? ಗೊತ್ತಿಲ್ಲ ಮಾಧವ್ ಅವರೇ, ಏನೋ ಸಿಕ್ಕಾಕೊಂಡಂಗಾಯ್ತು. ತಲೆ ಚಕ್ಕರ್ ಬಂತು. ಇನ್ನೊಂದು ನಿಮಿಷ ಆಗಿದ್ದಿದ್ರೆ ನಾವು ಬದುಕ್ತಾನೆ ಇರಲಿಲ್ಲ ಅನ್ಸ್ಬಿಡ್ತು. ಅದಕ್ಕೆ ಹಾಗೆಲ್ಲ ಮಾತಾಡ್ಬಿಡಿ. ಬನ್ನಿ, ನೀವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಅವಿ, ಅದರ ಅವಶ್ಯಕತೆ ಇಲ್ಲ. ಇವಾಗ ಇವರು ಹುಷಾರಾಗಿದ್ದಾರಲ್ವಾ, ನೀವೆಲ್ಲ ಗಾಬರಿ ಆಗಬೇಡಿ. ಬಾಬಾ, ಅವ್ರನ್ನ ಕರ್ಕೊಂಡು ಹೋಗಿ, ಅವ್ರು ಸ್ವಲ್ಪ ರೆಸ್ಟ್ ಮಾಡಲಿ. ಥ್ಯಾಂಕ್ಸ್ ಶಾರ್ವರಿ, ನೀನು ತೀರ್ಥ ಕೊಟ್ಟಿದ್ದಕ್ಕೆ ತುಳಸಿಯವ್ರು ಸ್ವಲ್ಪ ಆರಾಮಾದರು. ಪರವಾಗಿಲ್ಲ ಬಾಬಾ, ದೇವ್ರ ದಯೆ, ಏನೂ ಆಗಲಿಲ್ವಲ್ಲ. ಏನ್ರಿ ನೋಡ್ತಿದ್ದೀರಾ? ಇದೆಲ್ಲ ಅದಾಗದೇ ಆಗಿದ್ದಲ್ಲ, ನಾನೇ ಮಾಡಿಸಿದ್ದು. ತುಳಸಿಯವರೇ, ಹುಷಾರು. ಸೊಸೆ ಬುದ್ಧ, ನಾನು ಹೇಳಿದ ಪ್ಲಾನ್ ಏನು ಮಾಡಿದೆ? ನೋಡಿ ನೋಡಿ, ನೀವು ಮತ್ತೆ ಮತ್ತೆ ಅದನ್ನೇ ಮಾತಾಡ್ಬೇಡಿ. ತಾತನ್ ಕೊಂದು ಈ ಮನೇನ ತಗೊಳ್ಳೋದ? ನಿಮ್ಮ ನಂಬಿದ್ರೆ ಜೈಲೇ ಗತಿ. ಎಲ್ಲರೂ ಜೈಲನ್ನ ಮಾವನ ಮನೆ ಅಂತಾರೆ. ನನ್ನ ಪಾಲಿಗೆ ಅದೇ ಸತ್ಯ ಆಗೋ ಥರ ಇದೆ. ನೀನು ಹೀಗೆ ಮಾತಾಡೋದಕ್ಕೆ ಬಿಟ್ರೆ ನನಗೆ ಜೈಲು ತೋರಿಸ್ಬಿಡ್ತೀಯ. ನಾನು ಎಲ್ಲಮ್ಮ ನಿಮ್ಮ ತಾತನ ಸಾಯಿಸ್ಬೇಕು ಅಂತ ಹೇಳಿದೆ. ನಿಮ್ಮ ತಾತ ಸತ್ತರೆ ಈ ಮನೆ ಆಸ್ತಿ ಎಲ್ಲ ನಿನಗೆ ದಕ್ಕತ್ತೆ ಅಂತ ಹೇಳಿದೆ.
ಹಾಗಂತ ಮಾತ್ರಕ್ಕೆ ನಿನ್ ತಾತನ ಕೊಲೆ ಮಾಡ್ಬಿಡ್ಬೇಕು ಅಂತನಾ? ಅರ್ಥ ಆಗದೆ ಇರೋ ಥರ ಎಲ್ಲ ಮಾತಾಡಬೇಡಿ ಮಾವ. ಅದೇನದು ಸತ್ರೆ ಮನೆ ದಕ್ಕತ್ತೆ ಆದರೆ ಸಾಯಬಾರ್ದು ಏನಂಗಂದ್ರೆ? ಅಂದ್ರೆ ನಿಮ್ಮ ತಾತ ಸತ್ತೋಗ್ಬೇಕು, ಆದ್ರೂ ಜೀವಂತವಾಗಿರ್ಬೇಕು. ಆ ತರದೊಂದು ಐಡಿಯಾ ಇದೆ ನನ್ನ ಹತ್ರ. ಏನು ಹೇಳ್ತಿದ್ದೀರಾ ಮಾವ? ನೋಡಮ್ಮ, ಈಗ ನಿಮ್ಮ ತಾತ ಬದುಕಿರ್ಬೇಕು, ಆದ್ರೆ ಸತ್ತಿದ್ದಾರೆ ಅಂತ ಪೇಪರಲ್ಲಿ ಬಂದ್ರೆ ಸಾಕು. ಈ ತರದ ಮನೆ ಆಸ್ತಿ ಡೀಲಿಂಗ್ ನಲ್ಲೆಲ್ಲ ಮನುಷ್ಯನಿಗಿಂತ ಡಾಕ್ಯುಮೆಂಟ್ಗೆ ಬೆಲೆ ಜಾಸ್ತಿ. ಸೊಸೆ ಬುದ್ಧ, ನಿಮ್ಮ ತಾತ ಸತ್ತಿದ್ದಾರೆ ಅಂತ ಒಂದೇ ಒಂದು ಸರ್ಟಿಫಿಕೇಟ್ ರೆಡಿ ಮಾಡಿಬಿಟ್ರೆ ನಮ್ ಕೆಲಸ ಸಲೀಸಾಗತ್ತೆ. ಅಂದ್ರೆ ನಿಮ್ಮ ತಾತ ಬದುಕಿರ್ಬೇಕು, ಆದ್ರೆ ಸತ್ತಿದ್ದಾರೆ ಅನ್ನೋ ಒಂದು ಡೆತ್ ಸರ್ಟಿಫಿಕೇಟ್ ಮಾತ್ರ ನಮ್ ಕೈಗೆ ಬರಬೇಕು. ಆಮೇಲೆ ಏನಾಗುತ್ತೆ, ಈ ಆಸ್ತಿ ಎಲ್ಲ ನಿನಗೆ ದಕ್ಕತ್ತೆ. ಈ ಆಸ್ತಿನ ಬ್ಯಾಂಕಲ್ಲಿ ಹಣ ಇಟ್ಟು 50 ಲಕ್ಷ ರೂಪಾಯಿ ನಾವು ಸಾಲ ತಗೋಬಹುದು. ಆಮೇಲೆ ನಾವು ಅನ್ಕೊಂಡಿದ್ವಲ್ಲ, ಸೈಟ್ ಬಿಸ್ನೆಸ್ ನ ಶುರು ಮಾಡಬಹುದು. ಸೈಟ್ ತಗೊಳ್ಳೋದು, ಸೈಟ್ ಮಾರೋದು, ದುಡ್ಡು ಎಣಿಸೋದು, ಸೈಟ್ ತಗೊಳ್ಳೋದು, ಸೈಟ್ ಮಾರೋದು, ದುಡ್ಡು ಎಣಿಸೋದು. ತಿಂಗಳಿಗೆ ಸೊಸೆ ಬುದ್ದು 2 ಲಕ್ಷ ರೂಪಾಯಿ ಲಾಭ. ಯಾರಿಗುಂಟು ಯಾರಿಗಿಲ್ಲ. ಅರ್ಥ ಆಯ್ತಾ? ಓಹೋ, ಇದ ವಿಷಯ. ಹೀಗೂ ಒಂದು ದಾರಿ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಮಾವ. ನೀವೆಲ್ಲ ಯಾಳ್ಸುಗಳು, ನಿಮ್ಗೆ ಇವೆಲ್ಲ ಗೊತ್ತಾಗಲ್ಲ. ಈ ಥರದ ಕೆಲಸ ಮಾಡಿ ನನಗೆ ವಿಪರೀತ ಅನುಭವ ಇದೆ. ನಾನು ದಾರಿ ತೋರಿಸ್ತೀನಿ, ಸುಮ್ಮನಿದ್ಬಿಡು ನೀನು. ಅದು ಸರಿ ಮಾವ, ತಾತನ ಡೆತ್ ಸರ್ಟಿಫಿಕೇಟ್ನ ಹೇಗೆ ತಗೊಳ್ಳೋದು? ತಾತನ್ ನೋಡಿದ್ರೆ ಗಟ್ಟು ಮುಟ್ಟಾಗಿದ್ದಾರೆ, ಅವ್ರನ್ನ ತೋರಿಸಿದ್ರೆ ಯಾರು ಡೆತ್ ಸರ್ಟಿಫಿಕೇಟ್ ಕೊಡ್ತಾರೆ? ಅವ್ರನ್ನ ತೋರಿಸಿ ಡೆತ್ ಸರ್ಟಿಫಿಕೇಟ್ ತಗೊಳಕ್ಕಾಗತ್ತೇನಮ್ಮ? ಅದಕ್ಕೆ ಹೇಳಿದ್ದು ಯಾಳಿಸ್ಮುಂಡೆದು ಅಂತ. ಅದಕ್ಕೆ ಬೇರೆ ರೂಟೇ ಇದೆ. ಅಂದ್ರೆ ಫೇಕ್ ಸರ್ಟಿಫಿಕೇಟಾ? ಅಕಸ್ಮಾತ್ ಸಿಕ್ಕಾಕೊಂಡ್ಬಿಟ್ರೆ? ಏನ್ ಮಾತು ಅಂತ ಮಾತಾಡ್ತೀಯಮ್ಮ. ಸಿಕ್ಕಾಕೊಂಡ್ಬಿಟ್ರೆ ಅಂತ ಹೇಳಿ ಹೆದರ್ಸ್ಬೇಡ. ಇಷ್ಟಕ್ಕೂ ಸಿಕ್ಕಾಕೊಂಡ್ಬಿಟ್ರೆ ಅಂತ ಹೆದರ್ಕೊಳ್ಳೋದಕ್ಕೆ ನಾವೇನವ್ರು ಸಾಯಿಸ್ತಾ ಇದ್ದೀವೇನಮ್ಮ? ಸತ್ತಿದ್ದಾರೆ ಅಂತ ಹೇಳಿ ಒಂದು ಫೇಕ್ ಸರ್ಟಿಫಿಕೇಟ್ ಮಾತ್ರ ತಗೋತಾ ಇದ್ದೀವಿ. ಇವತ್ತಲ್ಲ ನಾಳೆ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹೇಗಾದರೂ ಒಂದು ಒರಿಜಿನಲ್ ಡೆತ್ ಸರ್ಟಿಫಿಕೇಟ್ ತಗೊಳ್ಳೇಬೇಕಲ್ವಾ? ಸ್ವಲ್ಪ ಅಡ್ವಾನ್ಸ್ ಆಗಿ ತಗೋತಾ ಇದ್ದೀವಿ ಅಷ್ಟೇ. ನೀ ಸುಮ್ಮನಿರಮ್ಮ, ಹೆದರ್ಸ್ಬೇಡ. ತಾತಂಗೆ ಅನುಮಾನ ಬಂದ್ಬಿಟ್ರೆ? ಬರಲ್ಲ. ಒಂದು ವೇಳೆ ಬಂತು ಅಂತ ಇಟ್ಕೋ, ಏನೂ ತೊಂದರೆ ಇಲ್ಲ. ಅಷ್ಟರಲ್ಲಿ ನಾವು ಬಿಸ್ನೆಸ್ ಶುರು ಮಾಡಿರ್ತೀವಿ, ದುಡ್ಡು ಬರೋಕ್ಕೆ ಶುರುವಾಗಿರುತ್ತೆ. ಹಂಗೂ ಒಂದು ವೇಳೆ ನಿಮ್ಮ ತಾತ ಕಿರಿಕ್ ಮಾಡಿದ್ರು ಅಂತ ಇಟ್ಕೋ, ಬಡ್ಡಿ ಸಮೇತ ಅವ್ರು ಕೇಳಿದ್ರೆ ದುಡ್ಡು ಕೊಟ್ಬಿಡೋಣ. ಅಷ್ಟಕ್ಕೂ ಸಮಾಧಾನ ಆಗ್ಲಿಲ್ವಾ? ಡೆತ್ ಸರ್ಟಿಫಿಕೇಟ್ ತಗೊಂಡಿದ್ದಕ್ಕೆ ಕಾಂಪನ್ಸೇಷನ್ ಅಂತ ಇನ್ನೊಂದಷ್ಟು ದುಡ್ಡು ಕೊಟ್ಬಿಟ್ಟಾಯ್ತು. ಆಗಿದೆ ಐಡಿಯಾ. ಸರಿ ಸರಿ, ನಾನೇನು ಮಾಡಬೇಕು ಅಂತ ಹೇಳಿ. ಸೊಸೆ ಮುದ್ದು, ನನಗೂ ನೀನು ಸಪೋರ್ಟ್ ಮಾಡು. ಆಮೇಲೆ ನಾನು ನಿಮ್ಮ ತಾತನ ಡೆತ್ ಸರ್ಟಿಫಿಕೇಟ್ ಮಾಡಿಸ್ತೀನಿ. ನಮ್ಮ ಬಿಸ್ನೆಸ್ಸು ಶುರುವಾಗತ್ತೆ, ದುಡ್ಡು ಬರಕ್ಕೆ ಪ್ರಾರಂಭವಾಗತ್ತೆ. ಆಮೇಲೆ ಸ್ವರ್ಗಕ್ಕೆ 3 ಗೇಣು. ಇವರಿಬ್ರು ಮತ್ತೆ ಏನೋ ಕಿರಿಕಿರಿ ಮಾಡೋ ತರ ಕಾಣಿಸ್ತಿದಾರಲ್ಲ. ತುಳಸಿಯವ್ರೆ, ಹೇಗಿದ್ದೀರಾ? ಸುಸ್ತು ಕಮ್ಮಿ ಆಯ್ತಾ? ಇನ್ನೂ ತಲೆ ತಿರುಗ್ತಿದೆಯಾ? ಸ್ವಲ್ಪ ಜ್ಯೂಸ್ ಕುಡಿತೀರಾ? ಬೇಡ ಮಾಧವ್ ಅವರೇ, ಇದೆಲ್ಲ ಏನು ಬೇಡ. ನಾನು ಆರಾಮಾಗೇ ಇದ್ದೀನಿ. ನಿಮಗೆ ಫ್ಲೈಟಿಗೆ ಸಮಯ ಆಯ್ತೇನೋ ಅಲ್ವಾ? ನೀವು ಹೊರಡಿ, ಪರವಾಗಿಲ್ಲ. ಭಾವ, ನೀವು ಹೊರಡ್ತಿದ್ದೀರಾ? ಅದು ಇವರು ಇಂಥ ಪರಿಸ್ಥಿತಿಯಲ್ಲಿರುವಾಗ ನಿಮ್ಮ ಫ್ಲೈಟು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕಾಗಲ್ವಾ? ಈ ಪರಿಸ್ಥಿತಿಯಲ್ಲಿ ಅವ್ರ ಜೊತೆ ನೀವಿದ್ದರೆ ಚೆನ್ನಾಗಿರೋದು. ಹೌದು, ನನಗೂ ಹಾಗೆ ಅನಿಸ್ತಿದೆ. ಬೇಕಿದ್ರೆ ಡೆಲ್ಲಿ ಟ್ರಿಪ್ಗೆ ನಾನೇ ಹೋಗಿ ಬರ್ತೀನಿ. ಅಲ್ಲಿಂದ ಅಪ್ಡೇಟ್ಸ್ ಎಲ್ಲ ನಿಮಗೆ ಕೊಡ್ತೀನಿ.
ಇಲ್ಲ, ಹಾಗೆ ಮಾಡೋಕ್ಕಾಗಲ್ಲ. ಡೆಲ್ಲಿ ಟೀಮ್ಗೆ ಅವಿ ಅಷ್ಟು ಇನ್ನೂ ಪರಿಚಯ ಇಲ್ಲ. ಹೌದಾ? ಹಾಗಿದ್ರೆ ನೀವು ಹೋಗಲೇಬೇಕಮ್ಮವ? ಇಲ್ಲ, ನನಗೂ ಹೋಗೋಕ್ಕೆ ಮನಸ್ಸಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಭಾವ, ನೀವೇನೂ ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಾನು ಒಂದು ಮಾತು ಹೇಳಲ್ಲ. ಡೆಲ್ಲಿ ಟೀಮ್ಗೆ ಪ್ರಾಜೆಕ್ಟ್ ಎಲ್ಲ ಕೊಡುವಾಗ ನಾನು ಮೀಟಿಂಗ್ ಅಟೆಂಡ್ ಮಾಡ್ತಿದ್ದೆ. ನಿಮಗೆ ನೆನಪಿದೆ ಅನಿಸುತ್ತೆ. ಹೌದು ಶಾರ್ವರಿ, ಆ ಟೀಮ್ಗೆ ಈ ಮನೇಲಿ ನನ್ನನ್ನು ಬಿಟ್ಟರೆ ನೀನೇ ಪರಿಚಯದವಳು. ಹಾಗಿದ್ರೆ ನಾನೇ ಡೆಲ್ಲಿಗೆ ಹೋಗಿ ಬರಲ್ಲ? ಅದು ಹೇಗಾಗತ್ತೆ? ಪರಿಚಯ ಇದ್ದ ಮಾತ್ರಕ್ಕೆ ಸಿಚುಯೇಷನ್ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಮತ್ತೆ ಇಂಥ ಪರಿಸ್ಥಿತಿಯಲ್ಲಿ ಭಾವನೆ ಹೋಗು ಅಂತೀರಾ? ಆಗ ಇಲ್ಲಿ ತುಳಸಿಯವ್ರ ಪರಿಸ್ಥಿತಿ ಕಷ್ಟ ಆಗುತ್ತೆ ಅಂತ ನಿಮ್ಗೆ ಅನ್ಸಲ್ವಾ? ನೋಡಿ ಭಾವ, ಕಂಪ್ನಿಯಲ್ಲಿ ಏನಾದರೂ ಕಷ್ಟ ಆದರೆ ಅದನ್ನು ಇವತ್ತು ನಾಳೆ ಬಗೆಹರಿಸ್ಕೋಬೋದು. ಆದರೆ ತುಳಸಿಯವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಸಾರಿ, ಹಾಗಾಗೋದು ಬೇಡ. ದೇವ್ರ ಹತ್ರ ನಾನು ಅದನ್ನೇ ಬೇಡ್ಕೋತೀನಿ. ಆದರೂ ಇವ್ರು ಉಸಿರಾಡೋಕ್ಕಾಗದೆ ಕಷ್ಟಪಟ್ಟಿದ್ದು ನೋಡಿ ನನಗೂ ಗಾಬರಿ ಆಯಿತು. ಅದಕ್ಕೆ ಹೀಗೆ ಹೇಳಿದೆ ಅಷ್ಟೆ. ನೀನು ಹೇಳ್ತಿರೋದು ಸರಿ ಶಾರ್ವರಿ. ಇವರು ಇಂಥ ಪರಿಸ್ಥಿತಿಲಿರುವಾಗ ನಂಗೆ ಡೆಲ್ಲಿಗೆ ಹೋಗೋಕ್ಕೆ ಇಷ್ಟ ಇಲ್ಲ. ನೀವೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನಾನೀಗ ಹುಷಾರಾಗೇ ಇದ್ದೀನಿ. ರಾತ್ರಿ ಸರಿಯಾಗಿ ನಿದ್ದೆ ಆಗಿರಲಿಲ್ಲ, ಅದಕ್ಕೆ ಆಯಾಸ ಆಗಿ ಹಾಗಾಗಿದ್ದಷ್ಟೇ. ಅಮ್ಮ, ಹಾಗಂತ ತಾತ್ಸಾರ ಮಾಡೋಕ್ಕಾಗಲ್ಲ. ನನಗೆ ಯಾಕೋ ಚಿಕ್ಕಮ್ಮನ ಡೆಲ್ಲಿಗೆ ಹೋಗಿ ಬರೋದು ಒಳ್ಳೇದು ಅನಿಸ್ತಿದೆ. ಇಲ್ಲವೇ, ಅಲ್ಲಾಗಿರೋದು ಕಾಂಪ್ಲಿಕೇಟೆಡ್ ಸಮಸ್ಯೆ. ಅದನ್ನು ಬಗೆಹರಿಸೋದಕ್ಕೆ ಆಗುತ್ತೆ. ಶಾರ್ವರಿಂದ ಆ ಕೆಲಸ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಬುದ್ಧಿ ಬಂತೆ, ಅದನ್ನೆಲ್ಲ ಅವಳು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳೆ. ಆ ಬುದ್ಧಿವಂತಿಕೆನೇ ನಮ್ಮ ಮನೆಗೆ ಮುಳುವಾಗಿದ್ದು ಅಣ್ಣ. ಅತ್ತೆ, ಹಾಗಿದ್ರೆ ಈಗಲೇ ನಿಮಗೆ ಡೆಲ್ಲಿಗೆ ಫ್ಲೈಟ್ ಬುಕ್ ಮಾಡಲಾ? ಸರಿ, ನೆಕ್ಸ್ಟ್ ಫ್ಲೈಟ್ ಯಾವುದಿದೆ ಅಂತ ನೋಡು, ಅದನ್ನೇ ಬುಕ್ ಮಾಡು. ಥ್ಯಾಂಕ್ಸ್ ಶಾರ್ವರಿ. ಥ್ಯಾಂಕ್ಸ್ ಇಲ್ಲ, ಯಾಕೆ ಭಾವ, ಈ ಮನೆ ಜವಾಬ್ದಾರಿನ ತಗೊಳ್ತಿದ್ದೀನಿ ಅಷ್ಟೇ. ಅಷ್ಟಕ್ಕೆ ಅಲ್ಲ, ತುಳಸಿಯವ್ರಿಗೆ ತೀರ್ಥ ಕೊಟ್ಟು ಕಾಪಾಡಿದ್ದಕ್ಕೆ. ಹೌದು, ನೀವು ಸರಿಯಾದ ಸಮಯಕ್ಕೆ ತೀರ್ಥ ಕೊಡಲಿಲ್ಲ ಅಂದಿದ್ರೆ ನಮ್ಮ ಗತಿ ಏನಾಗ್ತಿತ್ತು ಏನೋ. ಏನು ತುಳಸಿಯವರೇ ಹೀಗೆ ಹೇಳ್ತಿದ್ದೀರಾ? ಅದರಲ್ಲಿ ನಂದೇನಿದೆ? ಎಲ್ಲ ದೇವ್ರದೇ. ಮನೆಯವ್ರ ಬಗ್ಗೆ ಕಾಳಜಿ ಮಾಡೋದು ನನ್ನ ಧರ್ಮ ಅಲ್ವಾ? ಈ ಮನೆಗೋಸ್ಕರ ನನ್ನ ಪ್ರಾಣ ಕೊಡೋಕ್ಕೂ ನಾನು ತಯಾರಾಗಿರ್ತೀನಿ. ಪ್ರಾಣ ತೆಗೆಯೋ ಪಿಶಾಚಿ ಬಾಯಿಂದ ಬರೋ ಮಾತಲ್ಲ ಶಾರ್ವರಿ, ಇದು ತುಂಬ ನಾಟಕ ಆಡ್ತಿದ್ಯಾ. ರೀ, ನಾನು ಡೆಲ್ಲಿಗೆ ಹೋಗೋದ್ರಿಂದ ನಿಮಗೆ ಬೇಜಾರ? ಈಗಿರೋ ಪರಿಸ್ಥಿತಿಯಲ್ಲಿ ಬೇರೆ ದಾರಿ ಏನಿದೆ? ನಾನು ಆದಷ್ಟು ಬೇಗ ಹೋಗಿ ಬಂದುಬಿಡ್ತೀನಿ. ಮಹೇಶ, ಯಾಕೆ ಏನು ಯೋಚಿಸ್ತಾ ಇದೆಯಾ? ಚಿಕ್ಕಪ್ಪ, ಯೋಚನೆ ಮಾಡಬೇಡಿ, ಚಿಕ್ಕಮ್ಮ ಬೇಗ ಬರ್ತಾರೆ. ಸರಿ, ಹಾಗಿದ್ರೆ ನಾನು ಹೋಗಿ ರೆಡಿ ಆಗ್ತೀನಿ. ಪೂರ್ಣಿ, ನೀನು ತುಳಸಿಯವರನ್ನು ಚೆನ್ನಾಗಿ ನೋಡ್ಕೊ. ಅವ್ರಿಗೆ ಏನೇ ಬೇಕಿದ್ರೂ ಕೈಗೆ ತಂದು ಕೊಡು. ಟೇಕ್ ಕೇರ್. ಓ, ಯಾಕೆ ಈಗ ಗಾಡಿ ತೊಳಿತಿದ್ದೀರಾ? ಎಲ್ಲಿ ಹೋಗ್ತಾ ಇದ್ದೀರಾ? ಮಾಧವ್ ಸರ್ ಡೆಲ್ಲಿಗೆ ಹೋಗ್ಬೇಕು ಅಂತಿದ್ರು, ಅವ್ರನ್ನ ಏರ್ಪೋರ್ಟ್ ಡ್ರಾಪ್ ಮಾಡಬೇಕು. ರಾಮಣ್ಣ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ದೊಡ್ಡಮ್ಮರು ಪೂಜೆ ಮಾಡಬೇಕಾದ್ರೆ ಉಸಿರು ಸಿಕ್ಕಾಕೊಂಡು ಅಲ್ಲೇ ಕುಸ್ತು ಬಿದ್ರು. ಅವ್ರು ನೋಡ್ತಾ ಇದ್ರೆ ಜೀವ ಈಗಲೂ ಆಗ್ಲೋ ಅನ್ನಾಗಿತ್ತು. ಎಲ್ಲ ಹೋಗ್ತಿದ್ಯಾ? ಅದು ನಮ್ಮ ಮೇಡಮ್ಮು. ಏನ? ನಾನು ಅವ್ರನ್ನ ನೋಡಬೇಕು. ಯಾಕೆ? ನೀನು ಯಾಕೆ ಅವ್ರನ್ನ ನೋಡಬೇಕು? ನಿನಗೇನಾಗಬೇಕು? ಇದು ನಮ್ಮನೆ ವಿಷಯ,
ನಮ್ಮ ಮನೇಲಿ ಏನೇ ನಡೆದ್ರು ನಾವು ನೋಡ್ಕೋತೀವಿ. ಕಾರ್ ಡ್ರೈವರ್ಗಳೆಲ್ಲ ನಮ್ಮನೆ ವಿಷಯಕ್ಕೆ ಇಂಟರ್ಫಿಯರ್ ಆಗೋದು ನನಗಿಷ್ಟ ಇಲ್ಲ. ಹೋಗಿ ಕಾರ್ ತೊಳಿ. ಇಲ್ಲ, ನಾನು ಒಂದ್ಸರಿ ಏನಾದರೂ ಅವ್ರನ್ನ ಹೇಳದ್ನಲ್ಲೋ, ಹೋಗಿ ಕಾರ್ ತೊಳಿ. ಚಿಕ್ಕಮ್ಮ ಡೆಲ್ಲಿಗೆ ಹೊರಡಬೇಕು, ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಬೇಕು, ಟೈಮ್ ಇಲ್ಲ. ಅಂದರೆ ಮಾಧವ್ ಸರ್ ಹೋಗ್ತಾ ಇಲ್ವಾ? ಯಾಕೆ ಹೋಗ್ತಿಲ್ಲ? ಅಂಥದ್ದೇನಾಗಿದೆ? ಏನಾದರೂ ಸೀರಿಯಸ್ಸಾ? ಏಯ್, ನೀನು ಏನೋ ಅನ್ಕೊಂಡಿದ್ಯಾ? ನೀನು ಡಾಕ್ಟರ್ ಅಲ್ಲ, ಡ್ರೈವರು. ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾತ್ರ ಮಾಡು. ಇಲ್ಲ, ನಾನು ಅವ್ರನ್ನ ನೋಡಲೇಬೇಕು. ಹೇಳ್ತಿದ್ದೀನಿ ತಾನೆ, ನಡೆಯೋ ಆಚೆ. ನಿನ್ನ ಯೋಗ್ಯತೆ ಏನಿದ್ರು ಈ ಮನೆಯಿಂದ ಆಚೆ. ನಮ್ಮನೆ ಒಳಗಡೆ ನಮ್ಮನೆಯವ್ರಿಗಷ್ಟೇ ಮರ್ಯಾದೆ ಸಿಗೋದು. ಕೆಲ್ಸದವ್ರಿಗೆಲ್ಲ ಸಲಿಗೆ ಕೊಟ್ರೆ ಹೀಗೆ ಆಗೋದು. ಈಗ ನೀನೇ ಆಚೆ ಹೋಗ್ತೀಯಾ ಅಥವಾ ನಾನೇ ತಳ್ಳಬೇಕಾ? ಹಲೋ, ನಾನು ನಿನಗೆ ಹೇಳಿದ್ದು ಇಲ್ಲೇ ನಿಂತ್ಕೊಳಕಲ್ಲ, ಆಚೆ ಹೋಗಿ ಕಾರ್ ಕ್ಲೀನ್ ಮಾಡಕ್ಕೆ. ಯಾರಿಗೇನೇ ಆದರೂ ನೋಡ್ಕೊಳ್ಳೋದಕ್ಕೆ ಮನೆ ಮಕ್ಕಳು ಅಂತ ನಾವಿದ್ದೀವಿ. ಯಾರನ್ನ ಹೇಗೆ ನೋಡ್ಕೋಬೇಕು ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ. ಚಿಕ್ಕಮ್ಮ ಹೊರಡಬೇಕು ಅಂತ ಹೇಳ್ದೆ ತಾನೆ, ಅವರು ಬರೋ ಅಷ್ಟರಲ್ಲಿ ಕಾರ್ ಕ್ಲೀನ್ ಆಗಿರ್ಬೇಕು. ಹೊರಡ. ಏನು? ಅದಕ್ಕೆ ಹಚ್ಚಿದ ದೀಪದ ಎಣ್ಣೆಲಿ ಕೆಮಿಕಲ್ ಮಿಕ್ಸ್ ಮಾಡಿ ಅವ್ರಿಗೆ ಉಸಿರು ಕಟ್ಟೋ ಹಾಗೆ ಮಾಡಿದ್ಯಾ? ಆಮೇಲೆ ಅದಕ್ಕೆ ಉಸಿರಾಟ ಸರಿ ಹೋಗೋ ಹಾಗೆ ತೀರ್ಥದಲ್ಲಿ ಔಷಧಿ ಹಾಕಿದ್ಯಾ? ಇಷ್ಟೆಲ್ಲ ಯಾಕೆ ಮಾಡಿದೆ ನೀನು? ನಮ್ಮ ಅದಕ್ಕೆ ಜೀವದ ಜೊತೆ ಯಾಕೆ ಆಟ ಆಡ್ದೆ? ಇಷ್ಟು ವರ್ಷಗಳಾದರೂ ನೀವು ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ಲ ರೀ. ಅವತ್ತೇನಂದ್ರಿ, ಈ ಮನೆಯಲ್ಲಿ ನನ್ನ ಯೋಗ್ಯತೆ ಏನು ಅಂತ ನನಗೆ ತಿಳಿಸ್ತೀರಾ? ಈ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬೇರೆಯವ್ರ ಕಾಲು ಒತ್ಕೊಂಡು ಸೇವೆ ಮಾಡಿಕೊಂಡು ಬಿದ್ದಿರಬೇಕಾ ನಾನು? ನೀವು ನನ್ನನ್ನು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ರಿ ರೀ. ಶಾರ್ವರಿ, ಪ್ರಯೋಜನ ಇಲ್ಲ. ನೀವು ಎಷ್ಟು ಕೂಗಾಡಿದ್ರೂ ಯಾವ ಪ್ರಯೋಜನಕ್ಕೂ ಬರಲ್ಲ. ಇಷ್ಟು ದಿನ ನಿಮ್ಮ ಟೈಮ್ ನಡೀತಿತ್ತು, ಈಗ ಎಲ್ಲ ನನ್ನ ಕಂಟ್ರೋಲಲ್ಲಿದೆ. ನೀನು ಮನುಷ್ಯಳೇ ಅಲ್ಲ, ಹಾವಿಗೆ ಹಲ್ಲಲ್ಲಿ ಮಾತ್ರ ವಿಷ ಇದ್ರೆ ನಿನ್ನ ಉಸಿರು, ನಿನ್ನ ಯೋಚನೆಗಳಲ್ಲೆಲ್ಲ ವಿಷ ತುಂಬಿಕೊಂಡಿದೆ. ನಿನ್ನ ಸುಮ್ಮನೆ ಬಿಟ್ರೆ ಈ ಮನೆನ ಸರ್ವನಾಶ ಮಾಡ್ಬಿಡ್ತೀಯ. ಬಿಡಲ್ಲ ನಿನ್ನ ಕೊಂದು ಬಿಡ್ತೇನೆ. ಕೊಂದುಬಿಡಿ, ನನ್ನನ್ನು ಇಲ್ಲೇ ಕೊಂದುಬಿಡಿ. ನನಗೂ ಇದೆಲ್ಲ ಸಾಕಾಗಿದೆ. ಈ ನೋವು, ಹಿಂಸೆ, ಒದ್ದಾಟ, ನಾಟಕದ ಬದುಕು ನನಗೂ ಸಾಕಾಗಿದೆ ರೀ. ನಿಜವಾಗ್ಲೂ ಹೇಳ್ತಿದ್ದೀನಿ ರೀ, ನಿಮ್ಮ ನಂಬಿಕೆನ ಕಳ್ಕೊಂಡು ಬದುಕಕ್ಕೆ ನನಗೂ ಇಷ್ಟ ಇಲ್ಲ. ಇಷ್ಟೆಲ್ಲ ಮಾಡಿದ್ರು ಅದನ್ನೆಲ್ಲ ಮಾಡಿದ್ದು ನಾನೇ ಅಂತ ಯಾಕೆ ಒಪ್ಕೊಳ್ತಿದ್ದೀನಿ ಹೇಳಿ? ಕೆಟ್ಟದನ್ನು ಮಾಡೋ ಉದ್ದೇಶ ನಂದಲ್ಲ. ಅದಕ್ಕೆ ನಾನು ಬದಲಾಗಬೇಕು ಅಂದ್ಕೊಂಡಿದ್ದೀನಿ ರೀ. ನಾನು ಬದಲಾಗಬೇಕು ಅಂದರೆ ನೀವು ನನಗೊಂದು ಅವಕಾಶ ಯಾಕೆ ಕೊಡಬಾರ್ದು? ನನಗಾದರೂ ನಿಮ್ಮನ್ನು ಬಿಟ್ಟು ಮತ್ತೆ ಯಾರಿದ್ದಾರೆ ರೀ? ಏನು ಮಾತಾಡ್ತಿದ್ಯಾ ನೀನು? ನೀನು ಬದಲಾಗೋದಾ? ಹೌದು, ನಾನು ಬದಲಾಗಬೇಕು. ಬದಲಾಗ್ತೀನಿ. ಈಗಾಗಲೇ ಬದಲಾಗಿದ್ದೀನಿ ರೀ. ಯಾವತ್ತೂ ನಡೆದಿರೋ ಘಟನೆ ನಾನು ನೆನ್ಪು ಮಾಡಿಕೊಂಡು ಯಾಕ್ರಿ ನನ್ನನ್ನು ಕೆಟ್ಟವಳು ಅಂತಿದ್ದೀರಾ? ಒಳ್ಳೆಯವಳು ಆಗಬೇಕು ಅಂತ ಅಂದ್ಕೊಂಡವಳನ್ನು ನೀವಾಗೆ ಕೆಟ್ಟವಳನ್ನಾಗಿ ಮಾಡ್ತಿದ್ದೀರಾ. ಈ ಮನೆಯಲ್ಲಿ ಎಲ್ಲರೂ ನನಗೆ ಗೌರವ ಕೊಡ್ತಾರೆ. ಅವ್ರ ಮುಂದೆ ನನ್ನನ್ನು ಕೆಟ್ಟವಳನ್ನಾಗಿ ಮಾಡಬೇಡ್ರಿ ರೀ. ಹಾಕಿದ್ದೇನೋ ಆಗೋಯ್ತು. ಇನ್ನು ಮುಂದೆ ನಾನು ಯಾರಿಗೂ ತೊಂದರೆ ಮಾಡಲ್ಲ ರೀ, ಯಾರ ತಂಟೆಗೂ ಹೋಗಲ್ಲ ರೀ. ಪ್ಲೀಸ್ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಕ್ಷಮಿಸ್ಬಿಟ್ರಿ ರೀ. ವಾಹ್, ಎಂಥ ಗ್ರೇಟ್ ಆ್ಯಕ್ಟರ್ ಶಾವರಿ ನೀನು. ನೀನು ಹೇಳಿದ ನಿಜ. ಇಷ್ಟು ವರ್ಷ ಆದರೂ ನಿನ್ನನ್ನು ಅರ್ಥ ಮಾಡ್ಕೊಳಕ್ಕಾಗಿಲ್ಲ ನನಗೆ. ನಿನ್ನ ಬುದ್ಧಿ, ನಿನ್ನ ಮನಸ್ಸು, ನೀನು ಮಾಡೋ ಪಿತೂರಿಗಳು ಕತ್ತಿಗಿಂತ ಹರಿತವಾಗಿರ್ತವೆ. ಇಷ್ಟಾದ್ಮೇಲೂ ನಾನು ನಿನ್ನ ನಂಬೇಕಾ? ಓಹ್, ನಂಬಲ್ವಾ ನೀವು? ನಾನು ಇಷ್ಟೆಲ್ಲ ಹೇಳಿದ್ರು
ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಬದಲಾಗಬೇಕು ಅಂದ್ಕೊಂಡಿರೋರನ್ನ ಕೆಟ್ಟವಳು ಕೆಟ್ಟವಳು ಅಂತ ಹೇಳಿ ಇನ್ನೂ ಕೆಟ್ಟವಳನ್ನಾಗಿ ಮಾಡ್ತಿದ್ದೀರಾ. ಒಂದು ವೇಳೆ ನಾನು ಕೆಟ್ಟವಳಾದರೆ ಮಾತ್ರ ನೀವೆಲ್ಲ ಎಷ್ಟು ಕಷ್ಟ ಅನುಭವಿಸ್ಬೇಕಾಗತ್ತೆ ಅಂತ ಅದು ನಿಮಗೆ ಗೊತ್ತಾಗ್ತಿಲ್ಲ. 10 ನಿಮಿಷ ನಿಮ್ಮ ಅತ್ತಿಗೆ ಉಸಿರು ನಿಂತೋಗಿದ್ದಕ್ಕೆ ಇಷ್ಟೊಂದು ಹೆದರ್ಕೊಂಡ್ರಲ್ಲ, ಪರ್ಮನೆಂಟಾಗಿ ನಿಂತ್ಕೊಂಡ್ಬಿಟ್ರೆ ಏನು ಮಾಡ್ತೀರಾ?